KPS ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್. 308 ಶಾಲೆಗಳಿದ್ದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ. ಮೊನ್ನೆ ಅದನ್ನೆಲ್ಲ ಸುಮಾರು 1 ವರ್ಷ ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಲ್ಲಿ ಕೊಡ್ತಕ್ಕಂಥದ್ದು. ಯಾಕೆಂದರೆ KPS ಅಂದರೆ LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ, ಒಂದೇ ಪ್ರಿಮಿಸಸ್ಸಲ್ಲಿ 14 ವರ್ಷ ಕೊಟ್ಟರೆ ಪೇರೆಂಟ್ಸಿಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಅದು ಕೊರತೆ ಕಾಣ್ತಾ ಇತ್ತು. ಅದಕ್ಕೆ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು 500 ಶಾಲೆ. ಆದರೆ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ನನಗೆ ಭಾಳ ಸಂತೋಷ, ಬೇರೆ ಬೇರೆ ವ್ಯವಸ್ಥೆಯ ಹಣದ ವ್ಯವಸ್ಥೆ ಎಲ್ಲ ನಾವು ಮಾಡಿ ಸುಮಾರು 800 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥದ್ದು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚು, ಯಾಕೆಂದರೆ ಅಲ್ಲಿ ಅಕ್ಷರಾವಿಷ್ಕಾರ ಅಂತ ಹೇಳಿ ಸುಮಾರು ಅವ್ರಿಗೆ ಬರ್ತಕ್ಕಂಥ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದುಡ್ಡೇನು ಬರ್ತದೆ ಅದರಲ್ಲಿ 25% ಶಿಕ್ಷಣಕ್ಕೆ ಕಡ್ಡಾಯವಾಗಿ ಇಡಬೇಕು. ಅಂದರೆ 1250 ಕೋಟಿ, 5000 ಕೋಟಿಯಲ್ಲಿ 1250 ಕೋಟಿ ಅದ್ರ ಸಹಕಾರ ಎಲ್ಲ ತಗೊಂಡು ಸುಮಾರು 800 ಶಾಲೆಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ರಿಸಲ್ಟಲ್ಲೂ ಕೂಡ ನನಗೆ ಭಾಳ ಸಂತೋಷ. ಗ್ರೇಸ್ ಮಾರ್ಕ್ಸ್ ಕೊಟ್ವಿ ಫಸ್ಟ್ 1 ವರ್ಷ. ಅದರಲ್ಲಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ರು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ, ಇದು 1 ವರ್ಷ ನನಗೆ ಕೊಡಿ, ನೆಕ್ಸ್ಟ್ ಇಯರಿಗೆಲ್ಲ ನಾವು ಅದನ್ನ ಒಂದು ಹಂತಕ್ಕೆ ತರ್ತೀನಿ ಅಂತ ಹೇಳಿ 3 ಎಕ್ಸಾಮ್ ಆಪ್ಷನ್ಸ್ ಕೊಟ್ಟೆ ನಾನು. ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಮಕ್ಕಳು ವಿತಿನ್ 20 days 25 ಡೇಸಲ್ಲಿ 2 ಎಕ್ಸಾಮ್ ಏನು ಕೊಡ್ತಾ ಇದ್ದೀವಿ. ಯಾವುದೇ ಥರದ ಒತ್ತಡ ಇಲ್ಲದೆ 1,16,000 ಮಕ್ಕಳು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ SSLCಯಲ್ಲಿ ಆನ್ ದೇರ್ ಓನ್ ಪಾಸ್ ಆಗಿರೋದು. ಇಲ್ಲ ಅಂದಿದ್ರೆ ಅವರು ಅದೇ ಕ್ಲಾಸಲ್ಲಿ ಇರಬೇಕಾಗಿತ್ತು. ಈಗ ಅವರು PUCನೋ ಅದರಲ್ಲಿ ಸೈನ್ಸೋ ಆರ್ಟ್ಸೋ ತಗೊಂಡು ಈಗೆಲ್ಲ ಮುಂದೆ ಹೊರಟ್ಬಿಟ್ರು, ಅವರು ಮುಂದೆ ಹೋಗಿದ್ದಾರೆ. ಅದೇ ರೀತಿ PUCಯಲ್ಲಿ 56,000 ಪ್ಲಸ್, ಇಟ್ ಇಸ್ 56 or 86 ಬೇಕಾದ್ರೆ ನಾನು ಹೇಳ್ಬೋದು, ಬಟ್ 56,000+ ಚಿಲ್ಡ್ರನ್ಸು ಪಾಸ್ ಆಗಿ ಅವರು ಇಂಜಿನಿಯರಿಂಗೋ ಇಲ್ಲ BAನೋ BScನೋ ತಗೊಳ್ಳೋದು. ಇಲ್ಲಾಂದ್ರೆ ಏನಾಗೋದು, ಅವರು ಸೆಕೆಂಡ್ ಇಯರ್ PUC ಅಲ್ಲೇ ಫೇಲ್ ಆಗ್ಬಿಡೋದು. ಇದನ್ನು ನಾನು ಯಾಕೆ ತಂದೆ ಅಂದರೆ ಮಕ್ಕಳಿಗೆ ಅವಕಾಶಗಳ ಕೊರತೆ ಇತ್ತು. ಒಂದು ಮಗು ಫೇಲ್ ಆಗಿದೆ, ಗ್ರಾಮೀಣ ಭಾಗದಲ್ಲೇ ಜಾಸ್ತಿ ಫೇಲ್ ಆಗೋದು. ಅವ್ರು ಏನು ಮಾಡ್ತಾರೆ, ತಂದೆ ತಾಯಿ ಹತ್ರ ಹೋಗಿ ಫೀಸ್ ಕೇಳ್ತಾರೆ, ಮತ್ತೆ ಎಕ್ಸಾಮ್ ಕಟ್ಟಬೇಕು ಅಂತ. ಅವ್ರ ತಂದೆ ತಾಯಿರು ಹೇಳ್ತಾರೆ, ನೀವು ಓದ್ಬಿಟ್ಟು ಇಷ್ಟಕ್ಕೆ ಸಿಗೋದಿಲ್ಲ ಬಿಡೋ ಅಂತ ಹೇಳ್ತಾರೆ. ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾರು ಪಾಸ್ ಆಗದೆ ಇರೋರು ಕಂಪ್ಲೀಟ್ಲಿ ಫ್ರೀ ಮಾಡಿದ್ವಿ ನಾವು. ಯಾವುದೇ ಥರ ಫೀಸ್ ಇಲ್ಲ. ಅವರೆಲ್ಲ ಯಾರು, ಎಲ್ಲ ಬ್ಯಾಕ್ವರ್ಡು, ಬಡವರು, ಎಕನಾಮಿಕಲಿ ಭಾಳ ಕಷ್ಟದಲ್ಲಿರೋರು, ಕೂಲಿ ಮಾಡೋರು. 3 ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು, 3 ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು, 3 ದಿವಸ ಸ್ಕೂಲಿಗೆ ಹೋಗಬೇಕು. ಆಬ್ವಿಯಸ್ಲಿ ಪಾಸ್ ಆಗೋದಿಲ್ಲ ಅವರು. ಇದೆಲ್ಲದೂ ನೋಡಿದಾಗ ನಾವು ಫೀಸ್ ತಗೊಳ್ಳಿಲ್ಲ. 98% ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಟೆಂಪ್ಟಲ್ಲಿ, ಯಾರ್ಯಾರು ಪಾಸ್ ಆಗದೆ ಇರೋರು. ಹೋದ ವರ್ಷ ಬರೀ ಇಬ್ಬರೇ SSLCಯಲ್ಲಿ 625ಗೆ 625 ತಗೊಂಡ್ರು. ಅಧ್ಯಕ್ಷ, ಈ ಸತಿ 51 ಮಕ್ಕಳು 625ಗೆ 625 ಆನ್ ದೇರ್ ಓನ್ ದೇ ಹ್ಯಾವ್ ಟೇಕನ್. ಅಂದರೆ ಮಕ್ಕಳಿಗೆ ಕೆಪಾಸಿಟಿ ಇದೆ, ಅವಕಾಶಗಳ ಕೊರತೆ ಇತ್ತು, ಅದು ಆ ಪ್ರೆಷರ್ ಇತ್ತು ಮಕ್ಕಳಿಗೆ, ಅದು ಇವತ್ತು ಸಂಪೂರ್ಣವಾಗಿ ಇಲ್ಲ ಅಂತಕ್ಕಂಥದ್ದು. ಮತ್ತು ಭಾಳ ಹೆಮ್ಮೆ ಆಗುತ್ತೆ. ಮತ್ತು ಮಕ್ಕಳು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡೋದಕ್ಕೆ, ಎಕ್ಸಾಮ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಅವರು ತಗೊಂಡಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಟ್ಯಾಲೆಂಟು, ಕೆಪಾಸಿಟಿ ಎಲ್ಲ ಇರುತ್ತೆ. ಅವಕಾಶಗಳನ್ನು ನಮ್ಗೆ ಗೊತ್ತಿದ್ರೂ ಕೊಡೋದಕ್ಕೆ ಹೋಗೋದಿಲ್ಲ. ನಾವೇ ಹೇಳ್ಬಿಡ್ದೆ, ಬೇಡ ಎಕ್ಸಾಮ್ ಏನು ಕಟ್ಗೆ ಹೋಗು, ಓದೋದು ನಿಲ್ಲಿಸು, ಬೇರೆ ಎಲ್ಲರೂ ಕೆಲಸ ಮಾಡುವಂತ. ಇದೆಲ್ಲ ಉದಾಹರಣೆಗಳನ್ನು ನೋಡಿ ಈ ಥರ ಮಾಡಿರೋದು. ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ DC ಅವರು ಇರ್ಬೋದು, CO ಇರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಫುಡ್ ಕ್ವಾಲಿಟಿ ಎಸ್ಪೆಷಲಿ ಈ ವರ್ಷ ಮತ್ತೆ 5 ದಿವಸನೂ ಕೂಡ ರಾಗಿ ಮಾಲ್ಟು ಇನ್ಕ್ರೀಸ್ ಮಾಡಿದ್ದೀವಿ. ದಿನ ಎಗ್ಗು ಇಲ್ಲ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಚೆನ್ನಾಗಿ ನಡೀತಾ ಇದೆ. ಭಾಳ ಸಂತೋಷ ಇದೆ. ರಿಕ್ರೂಟ್ಮೆಂಟು ಈಗ ಓಪನ್ ಅಪ್ ಆಗುತ್ತೆ ಈಗ, ಬಿಕಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ಇಂಟರ್ನಲ್ ರಿಸರ್ವೇಷನ್ ಅದು ಬಂದಿರೋದ್ರಿಂದ. ಸೊ ಟೋಟ್ಲಿ 13,000 ಗೌರ್ಮೆಂಟ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಸೈಡಿಂದ. ಇನ್ನು ಗೌರ್ಮೆಂಟ್ ಸೈಡಿಂದನೇ ಇದು ಅನುದಾನಿತ ಶಾಲೆಗೆ ಅದು ಕೂಡ 5,800 ಚಿಲ್ಡ್ರನ್ ಆಗುತ್ತೆ. ಸೊ ಹೆಚ್ಚು ಕಮ್ಮಿ 18,500 ಟೀಚರ್ಸ್ನ ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ
ಆಲ್ರೆಡಿ ವಿ ಆರ್ ರೆಡಿ. ಎಕ್ಸಾಮಿನೇಷನ್ ಎಲ್ಲ ಇರ್ತದೆ, ಅದೆಲ್ಲ ಕೆಲವು ಆ ಹಂತದಲ್ಲಿ ನಾವು ಮಾಡ್ತಕ್ಕಂಥದ್ದು. ಭಾಳ ಸಂತೋಷ ಆಗ್ತದೆ, ಭಾಳ ಖುಷಿ ಇದೆ.